ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ. ಐಸಾಫ್ಟ್ ಅಕಾಡೆಮಿ ಪ್ರೈವೇಟ್ ಲಿಮಿಟೆಡ್ ಕಚೇರಿಯಲ್ಲಿ ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ಲೋಕನಾಥ್ ರವರಿಂದ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ. ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಮೌಲ್ಯಮಾಪನ ಕುಲಸಚಿವರಾದಂತಹ ಡಾಕ್ಟರ್ ಎನ್ ಲೋಕನಾಥ್ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಚಪ್ಪಾಳೆಯ ಮೂಲಕ ಸ್ವಾಗತ. ಎಂ ಕೃಷ್ಣಪ್ಪ ಸರ್ ಅವರು ಆಗಮಿಸಿದ್ದಾರೆ. ಅವರು ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿ ಜನ ಪ್ರೇಮ ಗಜವದನ. ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಮೌಲ್ಯಮಾಪನ ಕುಲಸಚಿವರು ಆದಂತಹ ಹಾಗೂ ನಮ್ಮ ಆತ್ಮೀಯರು ಆದಂತಹ ನಮ್ಮೆಲ್ಲರಿಗೂ ಚಿರಪರಿಚಿತರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೊದಲಿಗೆ ನಮ್ಮ ಕುಲಸಚಿವರಾಗಿ ನಮಗೆ ಇವರು ಸಿಕ್ಕಿರೋದು ನಮ್ಮೆಲ್ಲರ ಸೌಭಾಗ್ಯ. ಡಾಕ್ಟರ್ ಲೋಕನಾಥ್ ಸರ್ ಅವರು, ಹಾಗೆ ಪತ್ರಕರ್ತರು, ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರು, ಜಿಲ್ಲಾ ವರದಿಗಾರರು ಆದಂಥ ಕೃಷ್ಣಪ್ಪ ಅವರಿಗೆ ವಿಶೇಷವಾಗಿ ನಾವು ಅಭಿನಂದಿಸ್ತಾ, ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗಾಗಲೇ ತುಂಬ ದಿವಸ ಟ್ರೈನಿಂಗ್ ಆಗಿ ಮುಗಿದಿತ್ತು, ನಿಮ್ಮದೆಲ್ಲ ಆಗಿ ಕಾರಣಾಂತರಗಳಿಂದ ಪ್ರಮಾಣ ಪತ್ರ ವಿತರಣೆ ಮಾಡಲಿಕ್ಕೆ ಆಗಿರಲಿಲ್ಲ. ಈಗಾಗಲೇ ಸುಮಾರು 8 ತಿಂಗಳಾಗಿದೆ ನಿಮ್ಮೆಲ್ಲರಿಗೂ ಹೊಲಿಗೆ ಯಂತ್ರ ಡಿಸ್ಟ್ರಿಬ್ಯೂಷನ್ ಆಗಬೇಕು ಅಂತ ಸರ್ಕಾರದಿಂದ ಬಂದಿದೆ. ಆದರೆ ನೀವು ಪ್ರಮಾಣ ಪತ್ರ ಬರದೇ ಇರೋ ಕಾರಣ ಇಷ್ಟು ದಿವಸ ಲೇಟ್ ಆಯಿತು. ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಿಮಗೆಲ್ಲರಿಗೂ ಪ್ರಮಾಣ ಪತ್ರ ವಿತರಣೆ ಮಾಡ್ತಾರೆ. ಈ ಒಂದು ಟ್ರೈನಿಂಗ್ ಕರ್ನಾಟಕ ಕೌಶಲ್ಯ ವಿಕಾಸ ಯೋಜನೆ, ಕರ್ನಾಟಕ ಸರ್ಕಾರದ ಒಂದು ಅಂಗದಿಂದ ನಿಮಗೆಲ್ಲರಿಗೂ ಉಚಿತವಾಗಿ ಟ್ರೈನಿಂಗ್ ಮಾಡಿದ್ದೀವಿ. ನೀವೆಲ್ಲರೂ ಇಲ್ಲಿಗೆ ಬಂದಿರೋಂಥ 90 ಜನ ಈ ಒಂದು ಸ್ಕೀಮಲ್ಲಿ ಎಲ್ಲರೂ ಪಾಸ್ ಆಗಿರ್ತೀರ. ಯಾರು ಉತ್ತೀರ್ಣರಾಗಿದ್ದೀರ ಅಂಥವ್ರಿಗೆ ಇವತ್ತು ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮಕ್ಕೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಮೌಲ್ಯಮಾಪನ ಕುಲಸಚಿವರು ಆದಂಥ ಡಾಕ್ಟರ್ ಲೋಕನಾಥ್ ಸರ್ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಅವರ ಅಮೃತಾಸ್ತ್ರದಿಂದ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಬೇಕು ಅಂತ ನಾವು ಕೇಳಿಕೊಂಡಾಗ ನಮಗೆ ಆಗಮಿಸಿದ್ದಾರೆ. ಮೇ ಬಿ ನಾವು ಇವತ್ತೇ ಯಾಕೆ ಅಂತ ಹೇಳಿದ್ರೆ, ಇವತ್ತು ಗೌರ್ಮೆಂಟ್ ಹಾಲಿಡೇ ಇದೆ, ಅವ್ರು ನಮ್ಗೆ ಅವೈಲೇಬಿಲಿಟಿ ಸಿಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ಸಣ್ಣದಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಇವತ್ತು ಸರ್ಟಿಫಿಕೇಟ್ ನಿಮಗೆಲ್ಲ ಅವ್ರ ಕೈಯಲ್ಲೇ ಕೊಡಿಸ್ಬೇಕು ಅಂತ ಅಂದ್ಕೊಂಡಾಗ ಇವತ್ತು ನಮ್ಗೆ ಅವರು ಚಿಕ್ಕಬಳ್ಳಾಪುರದಲ್ಲಿ ನಮ್ಮೊಂದು ಸಮಯ ಕೊಟ್ಟಿರ್ತಾರೆ. ಅದೇ ರೀತಿ ನಮ್ಮ ಪತ್ರಕರ್ತರಾದಂಥ ನಮ್ಮ ಕೃಷ್ಣಪ್ಪ ಸರ್ ಅವರು, ಸುಮಾರು ಅವ್ರಿಗೆ ಪ್ರಶಸ್ತಿ ಬಂದಾಗಿಂದ ನಾವು ಕೇಳ್ತಾ ಇದ್ದೀವಿ, ಅವ್ರು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬರೋಕ್ಕಾಗಿಲ್ಲ. ಸುಮಾರು ಶ್ರೀಶಕ್ತಿ ಸಂಘಗಳನ್ನ ಮತ್ತು SHGಗಳನ್ನ ಬೆಳೆಸಿ ಸುಮಾರು ಏನು 25-30 ವರ್ಷದಿಂದ ನಾವು ಸತತವಾಗಿ ಸಂಪರ್ಕದಲ್ಲಿದ್ದೀವಿ. ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ದಾರಿದೀಪವಾಗಿ SHG ಕಾರ್ಯಕ್ರಮಗಳು ಮತ್ತು ಸಾಕ್ಷರತಾ ಕಾರ್ಯಕ್ರಮಗಳು ಇವೆಲ್ಲನ್ನ ಮಾಡ್ಕೊಳ್ತಾ ಬಂದಿದ್ದಾರೆ. ಅವ್ರಿಗೆ ಕರ್ನಾಟಕ ಸರ್ಕಾರ ವಾಲ್ಮೀಕಿ ಪ್ರಶಸ್ತಿ ಪ್ರದಾನ ಮಾಡಿದೆ. 32 ವರ್ಷ ಟೀಚರ್ಸ್ಗೆ ಟೀಚರ್ ಅಂದರೆ ಟೀಚರ್ಸ್ನ ಬೆಳೆಸಂತ ಎಷ್ಟೋ ಸಾವಿರಾರು ಜನ ಟೀಚರ್ಸ್ನ ಉತ್ಪಾದನೆ ಮಾಡಿ ಫ್ಯಾಕ್ಟ್ರಿ ಥರ ಎಲ್ಲ ಕಡೆ ಮೇಸ್ಟರ್ ಸ್ಟೂಡೆಂಟ್ಸ್ ಇರ್ತಾರೆ. ಇದು ತುಂಬ ದೊಡ್ಡ ಕೆಲಸ. ಸಮಾಜ ಕಟ್ಟೋದು ಫಸ್ಟ್ ಎಲ್ಲಿ ಅಂತ ಹೇಳಿದ್ರೆ ಒಬ್ಬ ಟೀಚರ್. ನಿಮಗೆಲ್ಲ ಹೇಳ್ತಿದ್ರು ಈ ಮುದ್ರಾ ಯೋಜನೆಯಲ್ಲಿ, ನಾನೊಂದು ಎಕ್ಸಾಂಪಲ್, ಹಿಂದೆ ರೋಡಲ್ಲಿ ಒಬ್ಬ ಮುಸ್ಲಿಂ ಹುಡುಗಿ ನಮ್ಮ ಸ್ಟೂಡೆಂಟ್. ನಾವು ಇದಕ್ಕೆ ನಾನು ಸುಮಾರು ಸಲ ಕೃಷ್ಣಪ್ಪ ಸರ್ನು ಕೇಳಿದೆ, EDP ಪ್ರೋಗ್ರಾಮ್ ಅಂತಲೂ ಮಾಡ್ತೀವಿ ಸರ್. EDP ಪ್ರೋಗ್ರಾಮ್ ಅಂತ 3 days ಟ್ರೈನಿಂಗ್ ಕೊಡ್ತೀವಿ. ಇದ್ರ ಜೊತೆಗೆ ಈಗ ನಿಮಗೇನು ಟೈಲರಿಂಗ್ ಆಗಿದೆ, ಇದ್ರ ಜೊತೆಗೆ EDP ಪ್ರೋಗ್ರಾಮ್ ಅಂತ 3 days ಟ್ರೈನಿಂಗ್ ಕೊಡ್ತೀವಿ. ಯಾರ್ಯಾರು ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಬರ್ತಾರೆ, DDP ಇವರು ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಇವರು ಬರ್ತಾರೆ, ಟ್ರೈನರ್ಸ್ ಬರ್ತಾರೆ. EDP ಪ್ರೋಗ್ರಾಮ್ ಅಂದ್ರೆ ಎಷ್ಟು ಜನ ಗೊತ್ತಿದೆ? ಇಲ್ಲಿ ಮಾಡಿರೋರು ಕೆಲವರು ಇದ್ದಾರೆ. EDP ಪ್ರೋಗ್ರಾಮ್ ಅಂದ್ರೆ ಮಾಡಿರೋರು ಹೇಳಿ
ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ ಸರ್. ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ವಾ? ಉದ್ಯಮಶೀಲತೆ. ಅಲ್ಲ, ನಿಮ್ಗೆ ಗೊತ್ತಾಗ್ಬೇಕದು. ಅವ್ರು ಹೇಳ್ತಾ ಇದ್ದಾರಲ್ಲ IDP ಅಂದ್ರೆ ಕೇಳ್ಬೇಕು ನೀವು ಪ್ರಶ್ನೆ. ಇದನ್ನೇ ನೀವು ಯಾವಾಗ ಪ್ರಶ್ನೆ ಕೇಳಲ್ಲ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗಲ್ಲ. IDP ಪ್ರೋಗ್ರಾಮ್ ಹೆಂಗ್ ಸರ್ ಮಾಡೋದು, ಏನಂಗಂದ್ರೆ ಎಂಟರ್ಪ್ರಿನರ್ಶಿಪ್ ಅಂದ್ರೆ ನಾವು ಒಂದು ಉದ್ಯಮನ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಹೇಗೆ ಅಂತ ಹೇಳ್ಕೊಡ್ತಾರೆ IDP ಪ್ರೋಗ್ರಾಮ್ ಅಲ್ಲಿ. ಸಂಸ್ಥೆಯ CEO ಅವರೇ, ಮತ್ತೊಬ್ಬ ಆತ್ಮೀಯರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರೇ, ಸ್ನೇಹಿತರಾಗಿರ್ತಕ್ಕಂಥ ವೀರ್ನಾಗ್ ಅವರೇ, ಹಾಗೂ ಈ ಒಂದು ಸಂಸ್ಥೆಯ ಸಿಬ್ಬಂದಿ ವರ್ಗದವರೇ, ಹಾಗೂ ಈ ಒಂದು ಕಾರ್ಯಕ್ರಮದ ಫಲಾನುಭವಿಗಳು, ನೀವೆಲ್ಲನೂ ನೋಡ್ತಾ ಇದ್ದರೆ ನೀವೆಲ್ಲ ಡಿಗ್ರಿ ಪಾಸ್ ಮಾಡಿದ್ದೀರೇನೋ ಅಂತ ಅನಿಸುತ್ತೆ. ಎಷ್ಟು ಜನ ಡಿಗ್ರಿ ಮಾಡಿದ್ದೀರಾ? ವೆರಿ ಗುಡ್. PUC ಎಷ್ಟು ಜನ ಮಾಡಿದ್ದೀರಾ? ತುಂಬ ಜನ ಮಾಡಿದ್ದೀರಾ. 10th ಎಲ್ಲರೂ SLC ಮಾಡಿದ್ದೀರಾ ಅಲ್ವಾ? ಮಾಸ್ಟರ್ ಡಿಗ್ರಿ ಕೇಳಿ. ಮಾಸ್ಟರ್ ಡಿಗ್ರಿ ಮಾಡಿದ್ದೀರಾ? ಮಾಸ್ಟರ್ ಡಿಗ್ರಿ ಮಾಡೋರು ಇದ್ದೀರಾ? ವೆರಿ ಗುಡ್. ಸೊ ಈಗ ಒಂದು ಕಾರ್ಯಕ್ರಮ ಏನು, ಈ ಟೈಲರಿಂಗ್ ಪ್ರೋಗ್ರಾಮ್ ತಾನೇ ಮಾಡಿರೋದು, ಸ್ಕಿಲ್ ಡೆವಲಪ್ಮೆಂಟಲ್ಲಿ ಒಂದು ಇದನ್ನು ಮಾಡಿದ್ದೀರಾ. ಇದನ್ನು ಮಾಡ್ಕೊಂಡು ಏನು ಮಾಡ್ತೀರಾ ನೆಕ್ಸ್ಟ್ ನೀವು? ನೋಡಿ, ಇವತ್ತಿನ ಟ್ರೆಂಡ್ ಏನಿದೆ ಅದನ್ನು ಒಂದ್ಸಲ ನೀವು ನೋಡಿ. ಈಗ ಟೈಲರಿಂಗ್ ಮಾಡಿದ್ದೀವಿ, ಎಲ್ಲೋ ಒಂದು ಬ್ಲೌಸ್ ಹೊಲ್ಕೊಟ್ಬಿಡ್ತೀವಿ, ಅಥವಾ ಒಂದು ಯಾವುದಕ್ಕೂ ಒಂದು ಎಂಬ್ರಾಯ್ಡಿಂಗ್ ಮಾಡಿಕೊಟ್ಬಿಡ್ತೀವಿ, ಇಷ್ಟಕ್ಕೆ ಏನೋ ಒಂದಷ್ಟು ದುಡ್ಡು ಬರುತ್ತೆ ಅಂತ ಯೋಚನೆ ಮಾಡೋದಕ್ಕಿಂತ ಆಗಲೇ ಹೇಳೋದು ಎಂಟರ್ಪ್ರಿನರ್ಶಿಪ್ ಅಂತ. ಅದು ಮಹಿಳಾ ಎಂಟರ್ಪ್ರಿನರ್ಶಿಪ್, ವುಮೆನ್ ಎಂಟರ್ಪ್ರಿನರ್ಶಿಪ್ ಅಂತ ಹೇಳಿದ್ರೆ ಎಷ್ಟೋ ಜನ ಮಹಿಳೆಯರು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಇವತ್ತು ಒಂದು 10 ಜನಕ್ಕೆ ಊಟ ಆಗುತ್ತೆ. ನೀವು 10 ಜನಕ್ಕೂ ಹಾಕ್ಬೋದು, 1,000 ಜನಕ್ಕೂ ಹಾಕ್ಬೋದು. ಅಷ್ಟರ ಮಟ್ಟಿಗೆ ಒಂದು ದೊಡ್ಡ ಗುರಿಯನ್ನು ಇಟ್ಕೊಂಡು ನೀವು ಮಾಡಿದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಇವ್ರು ಕೊಡ್ತಕ್ಕಂಥ ಟೈಲರಿಂಗ್ ಮಿಷಿನ್ ನಿಮ್ಗೆ ಯಾವುದೋ ಒಂದು ಚಿಕ್ಕ ಮಿಷಿನ್ ಕೊಡ್ಬೋದು ಅಲ್ವಾ? ಸೊ ಇವತ್ತು ಟೆಕ್ನಾಲಜಿ ಡೆವಲಪ್ ಆಗಿದೆ, ತುಂಬ ವಿಶೇಷವಾಗಿರ್ತಕ್ಕಂಥ ವಿಶೇಷ ರೀತಿಯಲ್ಲಿ ಡಿಸೈನ್ ಮಾಡ್ತಕ್ಕಂಥ ಹೊಲಿಗೆ ಯಂತ್ರಗಳು ಬಂದಿದೆ. ನಿಮಗೆಲ್ಲರಿಗೂ ಗೊತ್ತಿದೆ, ನೋಡಿದ್ದೀರಲ್ವಾ? ಇದು ಈ ಕಲ್ತಿರ್ತಕ್ಕಂಥದ್ದು ಯಾವುದೋ ಒಂದು ಹೊಲಿಗೆ ಹಾಕೋದು ಕಲ್ತಿರ್ಬೋದು, ಆದರೆ ಆ ಡಿಸೈನ್ ಮಾಡ್ತಕ್ಕಂಥದ್ದೆಲ್ಲ ಸಹ ನೀವೇ ಮಿಷನರಿನೇ ನಿಮ್ಗೆ ಹೇಳ್ಕೊಡೋದು. ಅಷ್ಟರ ಮಟ್ಟಿಗೆ ಇವತ್ತು ಡೆವಲಪ್ ಆಗಿದೆ ಟೆಕ್ನಾಲಜಿ. ಅದ್ರ ಜೊತೆಗೆ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನಷ್ಟು ಸಪೋರ್ಟ್ ಮಾಡುತ್ತೆ. ಸೊ ನಿಮ್ಗೆ ಯಾವುದೋ ಡಿಸೈನ್ ಬರಲ್ಲ, ಮತ್ತೆ ಹೋಗಿ ಎಲ್ಲ ಟ್ರೈನಿಂಗ್ ಮಾಡಬೇಕಾ, ಮಾಡೋ ಅವಶ್ಯಕತೆ ಇದೆಯಾ? ಯಾರು ಹೇಳ್ಕೊಡ್ತಾರೆ? ಇಲ್ಲೋದ್ರೆ ತಿಂಗಳಾನ್ಗಟ್ಟಲೆ ಅಲ್ಲಿ ಸೇವೆ ಮಾಡಬೇಕು. ನೀವು ಯಾವುದೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ, ಅದು ಯಾವುದೋ ಒಂದು ಯೂಟ್ಯೂಬ್ ಅಲ್ಲ ನೋಡಿಕೊಂಡ್ರೆ ನಿಮ್ಗೆ ಈಗಾಗಲೇ ಬೇಸಿಕ್ ಬರ್ತಾ ಇರೋದ್ರಿಂದ ಅಂಥದ್ದೆಲ್ಲ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಚೆನ್ನಾಗಿ ಮಾಡ್ಬೋದು. ನೀವು 1-2 ಫೇಲ್ ಆಗುತ್ತೆ, ಆದ್ರಾಗಲಿ ನೀವು ಫೇಲ್ ಆದ ತಕ್ಷಣ ಅಯ್ಯೋ ಇಷ್ಟು ಖರ್ಚಾಗ್ಬಿಡ್ತು, ಅಷ್ಟು ಖರ್ಚಾಗ್ಬಿಡ್ತು, ಏನೇನು ವೇಸ್ಟ್ ಮಾಡ್ತೀರಾ ಅದೆಲ್ಲ ವೇಸ್ಟ್ ಅಲ್ಲ, ಮುಂದಕ್ಕೆ ಉಪಯೋಗ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಥಿಂಕ್ ಮಾಡಿ, ಎಲ್ಲನೂ ತುಂಬ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ಕೊಡೆ. ಇವತ್ತು ಯಾಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಇವತ್ತು ಫ್ಯಾಷನ್ ಡಿಸೈನಲ್ಲಿ ತುಂಬ ಒಂದು ಒಳ್ಳೆ ಸ್ಕೋಪ್ ಇದೆ, ಫ್ಯೂಚರ್ ಇದೆ. ಯಾಕೆಂದರೆ ಇವತ್ತು ಹಾಕಿರೋ ಬಟ್ಟೆ ಹೆಣ್ಮಕ್ಳು ಮತ್ತೆ ನಾಳೆ ಹಾಕಲ್ಲ, ಎಸ್ಪೆಷಲಿ ಹೆಣ್ಮಕ್ಳು. ಗಂಡು ಮಕ್ಕಳು ಅಷ್ಟೇ, ದಿನಕ್ಕೊಂದೊಂದು ಸ್ವಲ್ಪ ಹಳೇದಾದರೆ ಫೇಡ್ ಆದರೆ ಹೊರಟೋಗುತ್ತೆ. ಅವ್ರು ರೆಡಿಮೇಡು ಬಟ್ಟೆ ತೊಗೊಂಬರ್ತಿದ್ರು, ರೆಡಿಮೇಡು ನೀವೇ ತಾನೇ ತಯಾರು ಮಾಡೋದು, ನೀವು ರೆಡಿ ಮಾಡಿಟ್ಟಿದ್ರೆ ತಾನೇ. ಸೊ ಅಷ್ಟರ ಮಟ್ಟಿಗೆ ಇವತ್ತು ದೊಡ್ಡ ಬಿಸ್ನೆಸ್ ನಡೀತಾ ಇದೆ ಅಂತ ಹೇಳಿದ್ರೆ ಇದು ಎವರ್ಗ್ರೀನು. ಊಟನಾದರೂ ಸ್ವಲ್ಪ ದಿವಸ ನಮಗೆ ಒಂದು ಮೂಟೆ ಅಕ್ಕಿ ತಂದಿಟ್ಕೊಂಡ್ರೆ 1 ತಿಂಗಳು 2 ತಿಂಗಳು ತಿಂತೀವಿ. ಬಟ್ಟೆ ಆ ಥರ ಅಲ್ಲ, ಇವತ್ತು ಹಾಕಿದ್ದು ನಾಳೆ ಹಾಕಲ್ಲ, ಆ ಥರದೊಂದು ಜನ ಇವತ್ತು ಡೆವಲಪ್ ಆಗಿಬಿಟ್ಟಿದೆ ಅಲ್ವಾ? ಸೊ ಹಾಗಾಗಿ ನೀವು ವಿಶೇಷವಾದ ರೀತಿಯಲ್ಲಿ ನಿಮ್ಮ ಒಂದು ಸ್ಕಿಲ್ಲನ್ನು ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ತುಂಬ ನೀವು ಬೆಳೆಯೋದ್ರ ಜೊತೆಗೆ 4-6 ಜನಕ್ಕೆ ನೀವು ಕೆಲಸ ಕೊಡ್ತೀರ. ಬರೀ ಅದೊಂದು ಮಾತ್ರ ನೋಡಬೇಡಿ. ಇವತ್ತು ವುಮೆನ್ ಎಂಪವರ್ಮೆಂಟ್ ಅದಕ್ಕೋಸ್ಕರನೇ ಇವೆಲ್ಲ ಮಾಡ್ತಾ ಇರೋದು.
ವುಮೆನ್ ಎಂಪವರ್ಮೆಂಟ್ ಅಂತಂದ್ರೆ ಬರೀ ದುಡಿಯುವಂತ ಯಂತ್ರಗಳಲ್ಲ ನೀವು. ಐಸಾಫ್ಟ್ ಅಕಾಡೆಮಿ ಪ್ರೈವೇಟ್ ಲಿಮಿಟೆಡ್ ಕೌಶಲ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ 3 ತಿಂಗಳ ಹೊಲಿಗೆ ತರಬೇತಿ ಪಡೆದ 97 ಮಹಿಳೆಯರಿಗೆ ಗೌರವಾನ್ವಿತ ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ಲೋಕನಾಥ್ ರವರು ಪ್ರಮಾಣ ಪತ್ರವನ್ನು ವಿತರಿಸಿದರು. ಈ ಕಾರ್ಯಕ್ರಮವು ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸಿ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಲಾಯಿತು. ನಂತರ ಡಾಕ್ಟರ್ ಲೋಕನಾಥ್ ರವರು ತರಬೇತಿ ಪಡೆದಂತಹ ಮಹಿಳೆಯರಿಗೆಲ್ಲ ಪ್ರಚೋದನಕಾರಿ ಭಾಷಣ ಮಾಡಿದರು. ನಂತರ ಬಂದಂತಹ ಅತಿಥಿಗಳಿಗೆ ಸಂಸ್ಥೆ ಕಡೆಯಿಂದ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ವರದಿಗಾರರಾದ ಕೃಷ್ಣಪ್ಪ, ಸಂಸ್ಥೆಯ ಸಿಇಒ ಗೋವಿಂದರಾಜು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಸಿಬ್ಬಂದಿ ಹಾಗೂ ಬೋಧಕ ವರ್ಗದವರಾದ ಶ್ವೇತಾ, ಗೌತಮಿ, ಅರ್ಪಿತಾ, ಚೈತನ್ಯ, ಶಶಿಕಲಾ, ವೇದ, ರಮ್ಯಾ ಮತ್ತು ನಾಜಿಯು ಉಪಸ್ಥಿತರಿದ್ದರು.